ನಿನ್ನೆ ಪೇಟೆಯಿಂದ ಬರುವಾಗ ಇವರು ಕೆಲವೊಂದು ವಸ್ತುಗಳನ್ನು ತಂದಿದ್ದಾರೆ. ಇದನ್ನೀಗ ಕ್ಲೀನ್ ಮಾಡಿ ಇಡಬೇಕು. ನನಗೆ ನೋಡಿ ಏನೆಲ್ಲ ಇದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈಗ ಜೋಳ ಕಾಣಿಸ್ತಾ ಇದೆ, 3 ಪ್ಯಾಕ್ ಇದಿದೆ ಜೋಳ. ಹಾಗೆ ಈರುಳ್ಳಿ ಇದೆ ಅಂತ ಅನಿಸುತ್ತೆ, ಬಟಾಟೆ ಇದೆ, ಕಾಯಿ ಮೆಣಸಿದೆ, ಹಾಗೆ ಇದು ಗೆಣಸು ಇದೆ. ಇದನ್ನು ನನಗೆ ಬೆಳಗಿನ ತಿಂಡಿಗೆ ಏನಾದರೂ ಮಾಡಬೇಕು, ನೋಡೋಣ. ಆದರೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೇನೆ. ಟೊಮೆಟೊ ಮತ್ತು ಕಾಯಿ ಮೆಣಸು ನೋಡಿ ಒಟ್ಟಿಗೆ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಬಟಾಟೆ ಇದೆ, ಈರುಳ್ಳಿ ಇದೆ, ಇಲ್ಲಿ ಕಾರ್ನ್ ಇದೆ, ಹಾಗೆ ಇಲ್ಲಿ ಗೆಣಸು ಇದೆ. ಈಗ ಇದರದ್ದು ಏನಾದರೂ ತಿಂಡಿ ಮಾಡಬೇಕು ನನಗೆ. ನೋಡೋಣ ಯಾವ ರೀತಿ ಮಾಡೋದು ಏನು ಅಂತ. ಸೊ ಈರುಳ್ಳಿ ಕೂಡ ತುಂಬ ಇದೆ ಇವತ್ತು. ಸ್ವಲ್ಪ ನನಗೆ ಈರುಳ್ಳಿ ಬಜ್ಜೆ ಏನಿದೆ ನೋಡಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಹಾಗೆ ಇಲ್ಲಿ ನೋಡಿ ಕಿಚನ್ ಎಷ್ಟು ಕ್ಲೀನಾಗಿದೆ ಅಂದರೆ ಇದನ್ನು ಮುಟ್ಟೋದು ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ, ತಿಂಡಿ ಕೂಡ ಬೇಡ ಅಂತ. ಸೊ ಇವತ್ತು ಪದಾರ್ಥ ಮಾಡಲಿಕ್ಕಿಲ್ಲ, ಆಲ್ರೆಡಿ ಪದಾರ್ಥ ಇದೆ ನನ್ನಲ್ಲಿ. ಹಾಗೆ ಇಲ್ಲಿ ಅನ್ನ ಕೂಡ ಇದೆ. ಇದರ ಮುಚ್ಚಳ ನಾನು ಇಲ್ಲಿಟ್ಟೆ ಅಂತ ನನಗೆ ಮರ್ತುಬಿಟ್ಟು. ಹಾಗೆ ಇಲ್ಲಿ ಇವಾಗ ಮಾಡೋದಕ್ಕಂತೇಳಿ ಇಟ್ಟುಬಿಟ್ಟಿದ್ದಾನೆ. ಸೊ ನೋಡಿ ಇಷ್ಟು ಕ್ಲೀನಾಗಿದೆ. ಆ್ಯಕ್ಚುಲಿ ಅಡುಗೆ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನಿಷ್ಟನ್ನು ತೆಗಿಬೇಕು, ಕ್ಲೀನ್ ಮಾಡಿ ಇಡಬೇಕು. ಈಗ ಅದು ನೀರೆಲ್ಲ ಇಳಿದು ಹೋಗಲಿ ಅಂತ ತೊಳೆದಿಟ್ಟೆ ಅಲ್ವಾ, ಹಾಗೆ ಸ್ವಲ್ಪ ಎಲ್ಲ ಡ್ರೈ ಆಗಲಿ ಅಂತೇಳಿ ಈಗ ಇಲ್ಲಿ ಇಟ್ಟು ಬಿಟ್ಟಿದ್ದೇನೆ. ಸೊ ಓಕೆ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಇದೆ, ಹಾಗೆ ಒಗ್ಗರಣೆ ಸೊಪ್ಪಿದೆ, ಕಾಯಿ ಮೆಣಸಿದೆ, ಸಾಸಿವೆ ಇದೆ, ಹಾಗೆ ಈರುಳ್ಳಿ ಇದೆ, ಇಲ್ಲಿ ಸಿಹಿ ಪೊಟೆಟೊ ಇದೆ. ಹಾಗೆ ಆಯಿಲ್ ನೋಡಿ ಇಲ್ಲಿ ಬಿಸಿ ಆಯಿತು. ಸೊ ಈಗ ಇದಕ್ಕೆ ನಾವು ಸಾಸಿವೆಯನ್ನು ಹಾಕೋಣ. ಇದು ತುಂಬ ಹೊತ್ತೇನು ಫ್ರೈ ಆಗಬೇಕು ಅಂತ ಇಲ್ಲ. ಇಷ್ಟು ನೀರು ಹಾಕಿದರೆ ಸಾಕು. ಓಕೆ, ಇದು ಯಾರ ಬೆಕ್ಕು ಏನು ಅಂತ ನನಗೆ ಗೊತ್ತಿಲ್ಲ, ತುಂಬ ದಿನದಿಂದ ಬರ್ತಾ ಇದೆ ಇಲ್ಲಿ. ದಾದಮ್ಮ ಎಂಜಿನ ಇತ್ತ ತಿಂದದ್ದು போய் ನಿದ್ರೆ ಅಂಡ ಅಂದ ಇತ್ತ ತಾನೆ ದೊಂಬುಡ್ಕೊಳ್ತೀನಿ ಈ ಸೆಕೆಕ್ ತಾನೆ ದೊಂಬುಡ್ಕೊಳ್ತೀನಿ ಇಂದು. ನೋಡಿ ಇದು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತದೆ. ಹಾಗೆ ಇಲ್ಲಿ ತೆಂಗಿನ ತುರಿ ಇದೆ, ಅದನ್ನು ಕೂಡ ಹಾಕೋಣ. ಉಪ್ಪು, ಶುಗರ್, ರೆಡಿ ಆಯಿತು.
ಬ್ಲ್ಯಾಕ್ ಟೀ. ಇವತ್ತು ಬೆಳಗಿನ ತಿಂಡಿ ತಿನ್ನುವಾಗ ತುಂಬ ಹೊತ್ತಾಯಿತು, ಗಂಟೆ ಸುಮಾರು 10 ಆಗ್ತಾ ಬಂತು. ಇವತ್ತು ಮೋನಿಶಾ ಆಗಿರ್ಬೋದು, ಹಾಗೆ ಮನುಷ್ಯನ ಅಪ್ಪ ಇವತ್ತು ತಿಂಡಿ ಕೊಂಡೋಗಲಿಲ್ಲ. ಸೊ ಹಾಗಾಗಿ ನಾನು ತುಂಬ ಲೇಟಾಗಿ ತಿಂಡಿ ಮಾಡ್ತಾಯಿದ್ದೇನೆ. ತುಂಬ ಈಸಿಯಾಗಿ ಮಾಡಿರುವಂಥ ತಿಂಡಿ. ಸೊ ಯಾರೂ ಇಲ್ಲದಾಗ ನಾವು ಮುಂಚೆ ಎಲ್ಲ ಸಣ್ಣದಿರುವಾಗೆಲ್ಲ ಅಮ್ಮ ಇದನ್ನು ಸಂಜೆ ಟೀಗೆ ಮಾಡಿ ಕೊಡ್ತಾಯಿತ್ತು. ಇವಾಗ ತುಂಬ ಸಮಯ ಆಯಿತು ಇದನ್ನು ಮಾಡಿ ತಿನ್ನೋದಿಲ್ಲ. ಯಾಕಂದರೆ ಮನುಷ್ಯನಿಗೂ ಕೂಡ ಇಷ್ಟ ಇಲ್ಲ, ಅವಳ ಅಪ್ಪನಿಗೂ ಕೂಡ ಇದು ಇಷ್ಟ ಇಲ್ಲ. ಅದಕ್ಕಾಗಿ ನಾನು ಮಾಡೋದನ್ನು ಬಿಟ್ಟಿದ್ದೇನೆ. ನನಗಿಷ್ಟ ಇದೆ, ಬಟ್ ಅವರಿಗೆ ಇಷ್ಟ ಇಲ್ಲ, ಅದಕ್ಕಾಗಿ ಬಿಟ್ಟಿದ್ದೇನೆ ಮಾಡೋದನ್ನು. ಸೊ ಇವತ್ತು ಅವಕಾಶ ಸಿಕ್ತು, ಹಾಗಾಗಿ ಮಾಡಿ ತಿಂತಾ ಇದ್ದೇನೆ. ಸೊ ಎಂಜಾಯ್ ಮಾಡ್ತಾ ಇದ್ದೇನೆ ಇದನ್ನು, ನಾನು ಒಬ್ಬಳೇ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೇನೆ. ನಾನು ಇದನ್ನು ಎಂಜಾಯ್ ಮಾಡ್ತೇನೆ. ಓಕೆ, ಮನುಷ್ಯ ಇಲ್ಲಿ ನಿನ್ನೆ ಇವರು ಜೋಳ ಇಟ್ಕೊಂಡು ಬಂದಿದ್ದರು. ಸೊ ಇವತ್ತೀಗ ಇದನ್ನು ಇಬ್ಬರು ಕೂಡ ಒಂದೊಂದು ಇಟ್ಕೊಂಡು ಬಂದ್ವಿ. ಎರಡು ಕೂಡ ಈಗ ತೆಗಿಬೇಕು. ಇವಳೇನೋ ಮೊಬೈಲ್ ನೋಡ್ತಾ ಇದ್ದಾಳೆ, ಕಾಮಿಡಿ. ಮನುಷ್ಯ ಇಲ್ಲಿ ಮ್ಯೂಸಿಕ್ ಇಟ್ಟು ಹಾಡು ಹೇಳ್ತಾ ಇದ್ದಾಳೆ ನೋಡಿ. ಅವಳಿಗೆ ಹಾಡು ಹೇಳೋದಂದರೆ ಯಾವುದೇ ಒಂದು ಕೆಲಸ ಮಾಡಲಿ, ಹಾಡು ಇಲ್ಲದೆ ಅವಳು ಕೆಲಸ ಮಾಡೋದೇ ಇಲ್ಲ. ಸೊ ಈಗಲೂ ಕೂಡ ಅಷ್ಟೇ ಮಾಡ್ತಾಯಿದ್ದಾಳೆ. ನಾನು ಅವಳಲ್ಲಿ ಹೇಳ್ತಾ ಇದ್ದೇನೆ, ಇದನ್ನು ಹಾಕಲಿಕ್ಕೆ ಆಗೋದಿಲ್ಲ ಮಾರೈತಿ ಅಂತ. ಆದರೂ ಪರವಾಗಿಲ್ಲ, ನಾನು ಹಾಡ್ತೇನೆ ಅಂತೇಳಿ ಹಾಡ್ತಾ ಇದ್ದಾಳೆ. ಸೊ ನಾನು ಹಾಗೆ ಬಿಟ್ಟುಬಿಟ್ಟೆ ಅವಳನ್ನು. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವತ್ತು ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೇನೆ. ಒಂದು ಗೃಹ ಪ್ರವೇಶ ಇದೆ, ಸೊ ಅದಕ್ಕಾಗಿ ರೆಡಿಯಾಗಿದ್ದೇನೆ ಈ ರೀತಿ ಸಿಂಪಲ್ ಆಗಿ. ಸೊ ಏನಂದ್ರೆ ಇವತ್ತು ನನ್ನ ಚಿಕ್ಕಮ್ಮನ ಮನೆಯ ಗೃಹ ಪ್ರವೇಶ. ಸೊ ಅಪ್ಪ ಆಲ್ರೆಡಿ ಆಗ್ಲೇ ಹೋಗಿದಾರಂತೆ. ನನ್ನಲ್ಲಿ ಕಾಲ್ ಮಾಡಿ ಕೇಳಿದ್ರು, ನೀನೆಷ್ಟೊತ್ತಿಗೆ ಬರ್ತೀಯಾ ಅಂತೇಳಿ. ಸೊ ನಾನೀಗ ರೆಡಿಯಾಗಿದ್ದೇನೆ ಅಷ್ಟೇ. ನಾನೊಂದು ಅನ್ಕೊಂಡಿದ್ದೇನೆ, ಒಂದು 12 ಗಂಟೆಗೆ ಅಲ್ಲಿ ಮುಟ್ಟಿದ್ರೆ ಸಾಕು ಅಂತೇಳಿ. ಸೊ ವೆಹಿಕಲ್ ಅಲ್ಲೇ ಹೋಗ್ತೇನಲ್ವಾ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹೋಗೋಣ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಇವತ್ತು ನಯನ ಬರ್ತಾ ಇಲ್ಲ, ಮೋನಿಶಾ ಬರ್ತಾ ಇಲ್ಲ. ಸೊ ನಾನು ಒಬ್ಳೆ ಹೋಗ್ತಾ ಇದ್ದೇನೆ. ಬನ್ನಿ ನಾವು ಗೃಹ ಪ್ರವೇಶಕ್ಕೆ ಹೋಗೋಣ. ಹೇಗಿದೆ ಮನೆ ಅಂತ ನೋಡೋಣ. ಸೂಪರ್ ಆಗಿದೆ ಮನೆ. ಸೊ ಇಲ್ಲೊಂದು ರೂಮ್ ಇದೆ. ಕ್ಲೀನಿಂಗ್ ಆಗ್ತಾ ಇದೆ. ಎಟ್ಟ ಗಾಳಿ ಬರ್ಪುನ್ನది లాగ్ వీడియో పంపుతుంది నతులా नीचे
ಹೋಗಿ ಬಂದೆ ಗೃಹ ಪ್ರವೇಶಕ್ಕೆ. ತುಂಬ ಜನ ಸಿಕ್ಕಿದ್ರು, ತುಂಬ ಜನ ಮಾತಾಡಿ ಈಗಷ್ಟೇ ಬಂದೆ. ಸೊ ಇನ್ನು ಒಳಗೆ ಹೋಗಬೇಕಷ್ಟೇ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.